ಇನ್ನು ಪಹಲ್ಗಾಮ್ ದಾಳಿ ಒಂದು ಕಡೆ ಆಗಿದ್ರೆ ಮತ್ತೊಂದು ಕಡೆ ಅಮರನಾಥ್ ಯಾತ್ರೆಗೆ ಈಗ ಎಫೆಕ್ಟ್ ಆಗ್ತಾ ಇದೆಯಾ? ಸಾಕಷ್ಟು ಜನ ಅಮರನಾಥ್ ಯಾತ್ರೆಗೆ ಹೋಗೋರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಾರಣ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಕನ್ನಡಿಗರು ಮತ್ತು ಭಾರತೀಯರನ್ನೇ ಟಾರ್ಗೆಟ್ ಮಾಡಿ ಭಾರತದ ನೆಲೆಯಲ್ಲೇ ದುಷ್ಟ ಉಗ್ರರು ಸಂಹಾರ ಮಾಡಿದರು. ಇನ್ನೊಂದು ಕಡೆ ಜುಲೈ 3ರಿಂದ ಆಗಸ್ಟ್ 9ರವರೆಗೆ ಅಮರನಾಥ್ ಯಾತ್ರೆ. ಪ್ರತಿ ಬಾರಿ ಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಾಗಿ ಅಮರನಾಥ್ ಯಾತ್ರೆಯನ್ನು ಮಾಡ್ತಾರೆ. ಈಗ ಆಲ್ರೆಡಿ ದಾಳಿ ಆಗಿದೆಯಲ್ಲ, ಈ ದಾಳಿ ಭೀತಿಗೆ ಈ ಬಾರಿ ಜನರಿಂದ ಟ್ರಿಪ್ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇದೆ. ಈ ಬಾರಿ ಅಮರನಾಥ್ ಯಾತ್ರೆ ಬೇಡ ಅಂತ ಜನ ಒಂದು ಕಡೆ ಹಿಂದೇಟನ್ನು ಹಾಕ್ದಂಗೆ ಕಾಣಿಸ್ತಾ ಇದೆ. ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕಿಂತ ಮುಂಚೆ ಅನೇಕ ದಾಳಿಗಳಾಗಿದ್ವು, ಸಾಕಷ್ಟು ಪ್ರವಾಸಿಗರಿಗೆ ಹಿಂಸೆ ಆಗಿತ್ತು. ಹಾಗಾಗಿ ಈ ಉಗ್ರರ ಅಟ್ಯಾಕ್ ಬಳಿಕ ಅಮರನಾಥ್ ಯಾತ್ರೆಗೆ ಜನ ಒಂದು ಕಡೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಜುಲೈ 3ನೇ ತಾರೀಕಿಂದ ಆಗಸ್ಟ್ 9ರವರೆಗೂ ಅಮರನಾಥ್ ಯಾತ್ರೆ ಇದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಅಮರನಾಥ್ ಯಾತ್ರೆಗೆ ಹೋಗ್ತಾರೆ. ಯಾಕಂದರೆ ಈ ಅಮರನಾಥ್ ಯಾತ್ರೆ, ಕಾಶಿ ಯಾತ್ರೆ ಹಿಂದೂಗಳ ಒಂದು ಪವಿತ್ರ ಸ್ಥಳ. ಜೀವನದಲ್ಲಿ ಒಂದು ಸಲನಾದರೂ ಕಾಶಿ ಯಾತ್ರೆ ಮಾಡಬೇಕು, ಅಮರನಾಥ್ ಯಾತ್ರೆ ಮಾಡಬೇಕು ಅಂತ ಒಂದು ಪ್ರತೀತಿ ಈ ಹಿಂದೆಯಿಂದ ಕೂಡ ನಡ್ಕೊಂಡು ಬಂದಿದೆ. ಅಮರನಾಥ್ ಯಾತ್ರೆ ಮಾಡಿದರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಯಾಕಂದರೆ ಅಮರನಾಥ್ ಯಾತ್ರೆ ಅಂದರೆ ಅಷ್ಟು ಸುಲಭ ಅಲ್ಲ, ರಸ್ತೆಗಳು ದುರ್ಗಮ ಆಗಿರುತ್ತೆ, ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಇಳಿಬೇಕು. ಆದರೂ ಕೂಡ ದೇವರ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಉಗ್ರರ ಮೇಲೆ ನಂಬಿಕೆ ಇಲ್ವಲ್ಲ. ಪಹಲ್ಗಾಮ್ ಮತ್ತು ಬಲ್ತಾಲ್ ಮುಖಾಂತರ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ಈಗ ಸಾಕಷ್ಟು ಮುಂದಾಗ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯಿಂದ ಜನರಲ್ಲಿ ಈಗ ಭಯ ಹೆಚ್ಚಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆತಂಕ ಪಡಬೇಡಿ ಅಂತ ಟ್ರಾವೆಲ್ ಏಜೆನ್ಸಿಯವರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜನರು ಯಾವ ಭಯ ಇಲ್ಲದೆ ಯಾತ್ರೆಗೆ ಬರಬಹುದು ಅಂತ ಟ್ರಾವೆಲ್ ಏಜೆನ್ಸಿಯವರು ಒಂದು ಕಡೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಯಾತ್ರೆಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ರು. ಇನ್ನು ಉಗ್ರ ದಾಳಿ ಬಳಿಕ ಈ ಬಾರಿಯೂ ಕೂಡ ಬಿಗಿ ಬಂದೋಬಸ್ತನ್ನು ಅಲ್ಲಿ ನಿಯೋಜನೆ ಮಾಡಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಪಹಲ್ಗಾಮ್ ಮತ್ತು ಬಲ್ತಾಲ್ ಮುಖಾಂತರ ಪ್ರಯಾಣಕ್ಕೆ ಎಲ್ಲ ರೀತಿಯಾದಂಥ ತಯಾರಿಗಳು ಆಗಿದ್ದಾವೆ. ಟ್ರಾವೆಲ್ ಏಜೆನ್ಸಿಯವರಲ್ಲ ಇಲ್ಲಿ ಅಭಯ ಕೊಡಬೇಕಾಗಿದ್ದು ಪ್ರವಾಸಿಗರಿಗೆ, ಸರ್ಕಾರ ಭರವಸೆ ಕೊಡಬೇಕು, ಪ್ರವಾಸೋದ್ಯಮ ಇಲಾಖೆ ಭರವಸೆ ಕೊಡಬೇಕು. ಏನೂ ಆಗಲ್ಲ, ನಿರ್ಭೀತಿಯಿಂದ ಹೋಗಿ, ನಾವು ಉಗ್ರರ ಧ್ವಂಸವನ್ನು ಮಾಡ್ತೀವಿ, ನಿಮಗೆ ಹೆಚ್ಚಿನ ಭದ್ರತೆಯನ್ನು ಕೊಡ್ತೀವಿ. ಅಮರನಾಥ್ ಯಾತ್ರೆಗೆ ಹೋಗೋರಿಗೆ ಯಾವ ದುಷ್ಟರಿಂದನೂ ಯಾವ ಉಗ್ರರಿಂದನೂ ನಿಮಗೆ ಸಮಸ್ಯೆ ಆಗಲ್ಲ ಅಂತ ಸರ್ಕಾರ ಭರವಸೆ ಕೊಡಬೇಕು, ಪ್ರವಾಸೋದ್ಯಮ ಇಲಾಖೆ ಭರವಸೆ ಕೊಡಬೇಕು. ಸ್ಥಳೀಯ ಜಮ್ಮು ಕಾಶ್ಮೀರ ಸರ್ಕಾರ ಇವತ್ತು ಭರವಸೆಯನ್ನು ಕೊಡಬೇಕಾಗಿದೆ. ಟ್ರಾವೆಲ್ ಏಜೆನ್ಸಿಯವರು ಭರವಸೆ ಕೊಟ್ಟ ತಕ್ಷಣ ಯಾರೂ ನಿರ್ಭೀತಿಯಿಂದ ಹೋಗಲ್ಲ. ಬಂದೂಕುದಾರಿಗಳು, ಆತಂಕವಾದಿಗಳು ಅಲ್ಲಿ ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೋ ಗೊತ್ತಿಲ್ಲ, ಬಂದಾಗ ಟ್ರಾವೆಲ್ ಏಜೆನ್ಸಿಯವರು ದಿಕ್ಕಾಪಾಲಾಗಿ ಕೂಡ ಹೋಗ್ತಾರೆ. ಹಾಗಾಗಿ ಇವತ್ತು ಭರವಸೆ ಕೊಡಬೇಕಾಗಿದ್ದು ಸರ್ಕಾರದ ಜೊತೆಗೆ ಇವತ್ತು ಸೈನಿಕರ ಒಂದು ನಿಯೋಜನೆ ಕೂಡ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಜನ ಅಲ್ಲಿ ಹೋಗ್ತಾ ಇರ್ತಾರೆ, ನೂರಾರು ಜನ ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ವರ್ಷದಿಂದ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಬರ್ತಾ ಇತ್ತು, ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಆಗಿತ್ತು, ಸಾಕಷ್ಟು ಜನ ನಿರ್ಭೀತಿಯಿಂದ ಹೋಗ್ತಾ ಇದ್ರು ಜಮ್ಮು ಕಾಶ್ಮೀರ. ಇವತ್ತೇನು ತಿರುಪತಿ ಅದ್ರ ಜೊತೆಗೆ ಕಾಶಿ ಯಾತ್ರೆಯನ್ನು ಹೆಂಗೆ ಮಾಡ್ತಾ ಇದ್ರಲ್ಲ ಅದೇ ರೀತಿಯಲ್ಲಿ ನಿರ್ಭೀತಿಯಿಂದ ಹೋಗ್ತಾ ಇದ್ರು. ಪಹಲ್ಗಾಮ್ ದಾಳಿ ಆದಮೇಲೆ ನಿಜಕ್ಕೂ ಇವತ್ತು ಅಮರನಾಥ್ ಯಾತ್ರೆಯೇ ಬೇಡ ಅಂತ ಈಗ ಒಂದು ಕಡೆ ಜನ ಈಗ ಹಿಂದೇಟು ಹಾಕ್ತಾ ಇದ್ದಾರೆ.